ವೀಕ್ಷಕರೇ, ಪಾಟೀಲ್ ನ್ಯೂಸ್ ಅಲರ್ಟ್ ಸುದ್ದಿ ಚಾನೆಲ್ಗೆ ಸ್ವಾಗತ ಸುಸ್ವಾಗತ. ಬಸ್ ವೇಗದ ಚಾಲನೆ, ಬೈಕ್ ಸವಾರನ ಮೇಲೆ ಬಸ್ ಡಿಕ್ಕಿ, ಚಾಲಕ ನಿರ್ಲಕ್ಷ್ಯ. ಮಸ್ಕಿ ಸಮೀಪ ನಾಗಲದಿನಿ ಮುಖ್ಯ ಕಾಲುವೆ ಹತ್ತಿರ ಮಸ್ಕಿ ಘಟಕದ ಬಸ್ ಬೈಕ್ ಸವಾರನ ಮೇಲೆ ಡಿಕ್ಕಿ. ಬೈಕ್ ಸವಾರ ವೆಂಕಟೇಶ್ ಆನಂದಗಲ್ ಸ್ಥಳದಲ್ಲೇ ಬಿದ್ದು ಬೆನ್ನು ಮೂಳೆ ಬಹಳ ನೋವಿನಿಂದ ಬಳಲುತ್ತಿದ್ದರು. ಇಷ್ಟೆಲ್ಲ ಆದ್ರೂ ಬಸ್ಸಿನ ಚಾಲಕ ನೋಡಿ ನಿನಗೆ ಏನಾಗಿದೆ ಎಂದು ಏನೂ ಆಗಿಲ್ಲ ತಗೋ ಎಂದು ಮಾನವೀಯತೆ ಮೆರೆಯದೆ ಮನುಷ್ಯತ್ವ ಅರಿಯದೆ ಮೃಗ ತರ ಆಗಿ ಹೋಗಿದ್ದಾನೆ. ಆದರೆ ಬೈಕ್ ಸವಾರ ವೆಂಕಟೇಶ್ ಆನಂದಲ್ ಅವರು ನಾಗಲದಿನಿ ಮುಖ್ಯ ಕಾಲುವೆ ಕೆಳಗಡೆ ಬಿದ್ದು ನರಳುವುದನ್ನು ನೋಡಿ ರಸ್ತೆಯ ಪ್ರಯಾಣಿಕರು ಬಂದು ತಕ್ಷಣ ನೀರು ಕುಡಿಸಿ 112 ಪೊಲೀಸ್ ಮತ್ತು 108 ತುರ್ತು ವಾಹನಕ್ಕೆ ಕರೆ ಮಾಡಿ ಮಾನವೀಯತೆ ಮೆರೆದಿದ್ದಾರೆ. ಇಷ್ಟೆಲ್ಲ ಘಟನೆಗೆ ಕಾರಣರಾದ ಬಸ್ಸಿನ ಚಾಲಕ ಬಸ್ ಅನ್ನ ಮಸ್ಕಿ ಬಸ್ ನಿಲ್ದಾಣಕ್ಕೆ ಹೋಗಿ ಬಸ್ ನಿಲ್ಲಿಸಿ ಪರಾರಿ ಆಗಿದ್ದಾನೆ. ಇಂತಹ ಚಾಲಕರನ್ನ ಸೇವೆಯಿಂದ ತೆಗೆಯಬೇಕು ಎಂದು ಸ್ಥಳದಲ್ಲಿದ್ದ ಜನರು ಆಕ್ರೋಶ ವ್ಯಕ್ತಪಡಿಸಿದರು. ಇತ್ತೀಚೆಗೆ ಮಸ್ಕಿ ಘಟಕದ ಬಸ್ ಚಾಲಕರು ಅತಿ ವೇಗವಾಗಿ ಚಾಲನೆ ಮಾಡುತ್ತಿದ್ದು, ವಿಶೇಷವಾಗಿ ಮೊಬೈಲ್ ಬಳಕೆ ಮಾಡುತ್ತಾ ಚಾಲನೆ ಮಾಡುತ್ತಿರುವುದು ದುರಂತದ ವಿಚಾರ. ಹೀಗಾಗಿ ಮಸ್ಕಿ ಘಟಕದ ವ್ಯವಸ್ಥಾಪಕರು ಈ ಬಗ್ಗೆ ಸೂಕ್ಷ್ಮವಾಗಿ ಗಮನಿಸಿ ಬಸ್ ಚಾಲಕರಿಗೆ ಸರಿಯಾಗಿ ಚಾಲನೆ ಮಾಡಲು ಹೇಳಬೇಕು ಎಂದು ಹಾಲಪುರ ಸುತ್ತಮುತ್ತಲಿನ ಹಳ್ಳಿಗಳ ಪ್ರಯಾಣಿಕರ ಮಾತಾಗಿದೆ. ನಾವು ಅಲ್ಲಿ ಹೊಂಟಿದ್ದ ಗಾಡಿ ಬಿದ್ದು ದಡಲ್ಲ ಅಂತ ಬಿದ್ದು ನೋಡಿ ನಿಮ್ಮ ಹೆಸರೇನ್ರಿ? ವೆಂಕಟೇಶ್ ವೆಂಕಟೇಶ. ಈಗ ಎಲ್ಲಿ ಹೊಂಟಿದ್ರಿ? ನಾವು ಮಸ್ಕಿ ಹೊಂಟಿದ್ರೆ ಹಾಂ ಸರ್. ಏನು ಗೊತ್ತು ನಿಮ್ಗೆ? ಬಸ್ ಹಿಂದೆ ಬಂದು ಹಿಂದ್ಗಡೆ ಇನ್ನೊಂದು ನಾನು ಮುಂದೆ ಬಸ್ಕೊಂಡು ಸರ್ ಹಿಂದೆ ಬಂದು ಬಿತ್ತು ಸರ್. ಮತ್ತೆ ಬಿದ್ದ ಮ್ಯಾಕ ಅವತ್ತ ನನಗೆ ಬೇದ ಡ್ರೈವರ. ನನಗೆ ಬಂದು ಬೇದ ಕಸಿ ಹೋಗಿ ಹಂಗೆ ಬಿಟ್ಟು ಡ್ರೈವರ್ ಮತ್ತೆ ನಿಮ್ಗೆ ಬೇದ? ನನಗೆ ಒಳ್ಳೆ ಬೇದ ಡ್ರೈವರ್ ಹೆಂಗೆ ಬಂದ್ರೆ ಆಗ್ಬಿಡ್ತದೆ ಗಾಡಿ ಹಿಂಗೆ ಹೋದ ಒಳ್ಳೆ ಹಿಂಗೆ ಆಟ ಟರಿಂಗ್ ಆಯ್ತು ಒಳ್ಳೆ ಗಾಡಿ ನನಗೆ ಬೈಕ್ ಅಂದ್ರೆ ಹಿಂಗೆ ಹೋದ ಒಳ್ಳೆ ಟರಿಂಗ್ ಟರಿಂಗ್ ಆಯ್ತು ಎಲ್ಲ ಬಿದ್ದದ್ದು ಗಾಡಿ ಬೈಕಲ್ಲಿ ನೋಡಲ್ಲ. ಅಷ್ಟೆಲ್ಲ ಬಸ್ ತೊಟ್ಟು ತಬ್ಬಿಲ್ಲ ನಿಮ್ಗೆ? ತಬ್ಬಿ ನಿಮ್ಗೆ ಏನು ಟ್ರೀಟ್ಮೆಂಟ್ ಇಲ್ಲ ನೋಡಲ್ಲ. ಮತ್ತೆ ತಬ್ಬಿಯಾಗ ಹೋಗ್ಬಿಟ್ಟು ನೋಡಿ ಬೇದ ನನಗೆ ಬೈತಾನ ಏನು ಬುದ್ಧಿ ಅಂತ ನಾ ಹೆಂಗೆ ಗೊತ್ತಿಲ್ಲ ಸರ್. ಈ ಪೆಟ್ಟು ಏನಾಗೈತೆ ನಿಮ್ಗೆ? ಇಲ್ಲ ಆಯ್ತು ಪೆಟ್ಟಾಯ್ತು. ಒಳ್ಳೆ ಪೆಟ್ಟಾಯ್ತು. ಮತ್ತೆ ಕಾಲಿಗೆ ಎಲ್ಲಿ? ಇಲ್ಲ ಆಯ್ತು ಸರ್. ಅವಂದೇ ತಪ್ಪಿರೋದ ಒಟ್ಟು ಬಸ್ ತಬ್ಬಿಲ್ಲ ಒಟ್ಟು ಶಾಲೆ ಆದ್ರೂ ಹಂಗ ಸಾಹೇಬ್ 5 ಸಾಹೇಬ್ ಹೋಗಿ ನಾನು ಅತ್ತೆ ಅಲ್ರಿ ಸಾಹೇಬ್ ಹಂಗಲ್ಲ ನಾನು ಏನು ಹೇಳಲ್ಲ ಸಮಾಧಾನ ಬೇದನ್ರಿ ಬೇದನ ಮಕ್ಕಳು ಯಾರು ಸಾಕ್ತಾರ? ಮೊಬೈಲಿಗೆ